ಇದ್ರೆ ಇನ್ನೊಂದ್ಸಲ ಬರಕ್ ಹೋಗ್ಬೇಡ. ಪದೇ ಪದೇ ಕೇಳಕ್ ಹೋಗ್ಬೇಡಿ ಕ್ವಶನ್ ನನಗೆ. ಯಾಕಮ್ಮ ಯಾಕೆ ಅಜ್ಜಂದ ಕುಂತೀನಮ್ಮ? ಏನಾಯ್ತು? ನಾ ದುಡಿಯಕ್ ಹೋಗ್ತೀನಿ. ಅದು ಯಾಕೆ? ನಾನ್ ಕಲಿಬೇಕು ಅಮ್ಮ, ನಾನ್ ಮುಂದೆ ಎಲ್ಲ ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಸಹಾಯನ ಮಾಡ್ತಿಲ್ಲ. ಯಾಕೋ ಅಣ್ಣ ಏನಾದ್ರು ಅನ್ನ ಕೊಡ್ತಿಲ್ಲ. ಎಷ್ಟು ರೂಢ ಮಾತಾಡಿದ್ನ ಗೊತ್ತಾ ಅಮ್ಮ ನಿಂಗೆ? ಅವನು ಅವ್ನು ಒಬ್ಬನೇ ಅಲ್ಲಮ್ಮ ಮನೆ ನಡ್ಸಮ್ಮ. ಇಲ್ಲ ಅಮ್ಮ, ನಾನು ಓದಿ ಮುಂದೆ ದುಡಿತೀನಿ ನಾನು. ಈಗ ಸದ್ಯಕ್ಕೆ ಏನ್ ಮಾಡಂದೆ ಮನೆ ಪಪ್ಪ ಇಲ್ಲ ಸರಿ? ಇಲ್ಲ ಅಮ್ಮ, ನನಗೆ ಮತ್ತೆ ಆಗೋದು ಇಷ್ಟ ಇಲ್ಲ. ನಾನು ದುಡ್ತೀನಿ. ನನ್ ಕಡೆ ಇರೋದು ಇಷ್ಟ ಅಮ್ಮ, ನನ್ ಕೈ ಇಷ್ಟೇ ಸಹಾಯ ಮಾಡ್ಕೊಳ್ತೀನಿ. ಇದನ್ನ ನೀ ಹೆಂಗ್ ಉಪಯೋಗ ಮಾಡ್ಕೊತೀನಿ ನೀನ್ ಬಿಟ್ಟಿದ್ದು. ನಿಮ್ಮ ಅಣ್ಣ ನಾ ಏನೋ ಹೇಳಿ ಒಪ್ಪಿಸ್ತೀನಿ. ಇದ್ರ ಮೇಲೆ ನೀವು ನಂಬಿಕೆ, ನಾವ್ ನಿಮ್ಮ ನಂಬಿಕೆ ಇಟ್ಟು ಓದೋ ಕಳಿಸ್ತೀನಿ. ಸರಿ ಆಯ್ತಾ? ಹಾ ಅಮ್ಮ, ನಾನು ಓದಿ ಏನಾದ್ರು ಸಾಧನೆ ಮಾಡೇ ಬರ್ತೀನಿ ಅಮ್ಮ. ನನ್ನ ಹೆಸರು ತಗೊಂಬಾರಮ್ಮ. ಒಳ್ಳೇದಾಗ್ಲಮ್ಮ. ನಿನ್ ಜೀವನದಾಗ ಅನ್ಕೊಂಡಿದ್ದೆಲ್ಲ ಸಾಧಿಸಿ ನನ್ನ ಹೆಸರು ನಿಮ್ಮ ಅಣ್ಣನ ಹೆಸರು ತಗೊಂಬಾರಮ್ಮ. ನಿನ್ ಬಿಟ್ಟಿರೋ ಶಕ್ತಿ ನಂಗಿಲ್ಲ, ಆದ್ರೂ ಈಗ ಕಳಿಸ್ಬೇಕಾಗೈತಿ. ಯಾರು ಯಾರು ಯಾರಿಗ್ಯಾರು ಅಲ್ಲ ಸೋರು. ನೂರು 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 ಬುದ್ಧಿ ಹೇಳೋ ಮಂದಿ ನೂರು. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ